ತರಗತಿಯ ಸ್ವಾಗತ. ತರಗತಿಯ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಈ ಒಂದು ಕೊನೆಯ ಏನದು ನ್ಯಾಯಾಂಗದ ಒಂದು ಕೊನೆಯ ಒಂದು ಅಂಶ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕೊನೆಯ ಪಾಠ ಜನತಾ ನ್ಯಾಯಾಲಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ಜನತಾ ನ್ಯಾಯಾಲಯಗಳನ್ನು ಸಾಮಾನ್ಯವಾಗಿ ಲೋಕ ಅದಾಲತ್ ಅಂತಂದು ಕರಿತಾ ಹೋಗ್ತೀವಿ. ಇದೇ ಈ ಜನತಾ ನ್ಯಾಯಾಲಯಕ್ಕಿಂತ ಈ ಒಂದು ಹೆಸರೇ ಹೆಚ್ಚು ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಲೋಕ ಅದಾಲತ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಜನತಾ ನ್ಯಾಯಾಲಯಗಳನ್ನು ಲೋಕ ಅದಾಲತ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಭಾರತದಲ್ಲಿ ಯಾವುದೇ ಒಂದು ಕೋರ್ಟಿನೊಳಗೆ ಕೇಸ್ ಹಾಕಿದ್ರು ಕೂಡ ಆ ಒಂದು ನ್ಯಾಯ ಸಿಗಬೇಕಪ್ಪ ಅಂತ ಕನಿಷ್ಠ ಅಂದ್ರೆ 3-4 ವರ್ಷ ಬೇಕಾಗ್ತದೆ. ಜೊತೆಗೆ ವೆಚ್ಚದಾಯಕವಾಗಿರ್ತೈತಿ. ನಮ್ಮ ದೇಶದಲ್ಲಿ ಏನಾದರೂ ಕಾನೂನಿನ ಮೂಲಕ ಏನಾದರೂ ಪರಿಹಾರ ಪಡ್ಕೋಬೇಕಪ್ಪ ಅಂದ್ರೆ ಒಂದೇದು ವೆಚ್ಚ ಆಗ್ತೈತಿ, ಜೊತೆಗೆ ಇನ್ನೊಂದು ಏನಾಗ್ತೈತಿ ವಿಳಂಬ ಆಗ್ತೈತಿ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಕಾನೂನಿನ ವೆಚ್ಚ ಮತ್ತು ವಿಳಂಬದ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಕದ್ದಮೆಗಳು ಅಂದರೆ ಕೇಸುಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ಖರ್ಚಿನೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳನ್ನು ಎಷ್ಟ್ರಾಗ 1985 ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ಭಾರತ ದೇಶದೊಳಗೆ ಒಂದು ಯಾವುದೇ ನ್ಯಾಯವನ್ನು ಪಡ್ಕೋಬೇಕಪ್ಪ ಅಂದ್ರೆ ಒಂದನೇದು ವೆಚ್ಚ ಆಗ್ತೈತಿ, ಎರಡನೇದು ವಿಳಂಬ ಆಗ್ತೈತಿ. ಹೀಗಾಗಿ ಇವೆರಡೂ ಅಂಶಗಳನ್ನೇ ನೆನಪಿನಾಗ ಇಟ್ಕೊಂಡು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಶೀಘ್ರವಾಗಿ ಪರಿಹಾರ ಮಾಡುವ ಮತ್ತು ಕಡಿಮೆ ವೆಚ್ಚವನ್ನು ಭರಿಸುವಂಥದ್ದಂತ ಈ ಒಂದು ಇತ್ಯರ್ಥಪಡಿಸುವ ಸಲುವಾಗಿ 1985 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜನತಾ ನ್ಯಾಯಾಲಯಗಳನ್ನು ಅಸ್ತಿತ್ವಕ್ಕೆ ತರ್ತಾ ಹೋಗ್ತಾರೆ. ಇವು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜಿ ಸಂಧಾನದ ಮೂಲಕ ಅಂದ್ರೆ ರಾಜಿ ಸಂಧಾನ ಮಾಡಿಸುವುದರ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಇತ್ಯರ್ಥಪಡಿಸುವಂಥ ಉದ್ದೇಶವನ್ನು ಹೊಂದ್ತಾ ಹೋಗ್ತೈತಿ. ಅಂದ್ರೆ ಲೋಕ ಅದಾಲತ್ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜಿ ಸಂಧಾನಗಳ ಮೂಲಕ ಇತ್ಯರ್ಥಪಡಿಸುವಂಥ ಉದ್ದೇಶವನ್ನು ಹೊಂದ್ತಾ ಹೋಗ್ತೈತಿ. ಹಾಗಾದ್ರೆ ಈ ಲೋಕ ಅದಾಲತ್ ಒಳಗೆ ಯಾರ್ಯಾರು ಇರ್ತಾರನ್ನ ನೋಡೋದಾದ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ಒಂದು ಕೆಲವು ನ್ಯಾಯಾಧೀಶರನ್ನು ನೋಡ್ತಾ ಹೋಗ್ತೀವಿ, ಸಾಮಾಜಿಕ ಕಾರ್ಯಕರ್ತರನ್ನು ನೋಡ್ತಾ ಹೋಗ್ತೀವಿ ಮತ್ತು ಯುವ ಕಾನೂನು ಪದವೀಧರರನ್ನು ನೋಡ್ತಾ ಹೋಗ್ತೀವಿ. ಈ ನ್ಯಾಯಾಲಯಗಳ ಸ್ಥಾಪನೆಯ ರೂವಾರಿಗಳು ಹಾಲಿ ಉಚ್ಚ ನ್ಯಾಯಾಲಯ ಮತ್ತು ಬೇರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಬಾಕಿ ಮೊಕದ್ದಮೆಗಳನ್ನು ಈ ನ್ಯಾಯಾಲಯದ ಮೂಲಕ ಇತ್ಯರ್ಥಗೊಳಿಸ್ಬೋದು. ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯದೊಳಗೆ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಈ ಒಂದು ಲೋಕ ಅದಾಲತ್ ಒಳಗೆ ಯಾರು ಕೆಲಸ ಮಾಡ್ತಾರಪ್ಪ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ಕೆಲವೊಂದು ನ್ಯಾಯಾಧೀಶರು ನೋಡ್ತಾ ಹೋಗ್ತೀವಿ, ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ, ಇವಾಗಿನ ಒಂದು ಯುವ ಕಾನೂನು ಪದವೀಧರರು ಇರ್ತಾರೆ. ಈ ಒಂದು ಸ್ಥಾಪನೆಯ ಉದ್ದೇಶ ಏನಾಗಿರ್ತೈತಿ, ರೂವಾರಿ ಯಾರಪ್ಪ ಅಂದ್ರೆ ಆ ಉಚ್ಚ ನ್ಯಾಯಾಲಯದೊಳಗೆ ಮತ್ತು ಬೇರೆ ಯಾವುದೇ ನ್ಯಾಯಾಲಯದೊಳಗೆ ಇನ್ನೂ ಬಗೆಹರದಂಥ ಇತ್ಯರ್ಥವಾಗದಂಥ ಬಾಕಿ ಇರುವಂಥ ಮೊಕದ್ದಮೆಗಳನ್ನು ಈ ಒಂದು ನ್ಯಾಯಾಲಯದ ಮೂಲಕ ತಮ್ಮವನ್ನು ಇತ್ಯರ್ಥಪಡಿಸ್ಕೊಳ್ಬೋದು ಅಂದ್ರೆ ಬಗೆಹರಿಸ್ಕೊಳ್ಬೋದು. ಜೊತೆಗೆ ಈ ಒಂದು ಜನತಾ ನ್ಯಾಯಾಲಯಗಳು ಈ ಕಾರಣಗಳಿಂದ ಅಂದರೆ ಈ ಕೆಳಗಿರುವಂಥ ಅಂಶಗಳಿಂದ ಏನಾಗ್ತದಪ್ಪ ಅಂದ್ರೆ ಪ್ರಸಿದ್ಧಿಯನ್ನು ಪಡ್ತಾ ಹೋಗ್ತೀವಿ. ಯಾವುದಕ್ಕೆಪ್ಪ ಅಂದ್ರೆ ಒಂದೇದು ಮೊದಲಿಗೆ ಹೇಳಿದೆ, ಯಾವುದಕ್ಕೆಪ್ಪ ಅಂದ್ರೆ ರಾಜಿ ಸಂಧಾನದ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವಂಥ ಉದ್ದೇಶ ಆಗಿರ್ತೈತೆ. ಒಂದನೇದು ರಾಜಿ ಸಂಧಾನ ಮಾಡ್ತಾ ಹೋಗ್ತಾರೆ, ಎರಡನೇದು ಶೀಘ್ರ ಮತ್ತು ಮಿತವ್ಯಯಕಾರಿ ಆಗ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಖರ್ಚು ವೆಚ್ಚ ಇರೋಂಗಿಲ್ಲ, ಕಡಿಮೆ ಖರ್ಚಿನೊಳಗೆ ಶೀಘ್ರವಾಗಿ ಅತಿ ಬೇಗನೆ ತಮ್ಮ ಒಂದು ಮೊಕದ್ದಮೆಯನ್ನು ಇತ್ಯರ್ಥಪಡಿಸ್ತಾ ಹೋಗ್ತಾರೆ. ಜೊತೆಗೆ ಇತರೆ ನ್ಯಾಯಾಲಯಗಳ ಕಾರ್ಯದ ಒಂದು ಕಡಿಮೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಕೋರ್ಟಿನೊಳಗೆ ಇರುವಂಥ ಕೇಸಿನ ಒಂದು ರೀತಿಯ ಒತ್ತಡವನ್ನು ಅಥವಾ ಹೊರೆಯನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕಡಿಮೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಲೋಕ ಅದಾಲತ್ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಒಂದನೇದು ರಾಜಿ ಸಂಧಾನದ ಮೂಲಕ ಮೊಕದ್ದಮೆಗಳನ್ನು ಬಗೆಹರಿಸ್ತಾ ಹೋಗ್ತಾರೆ, ಎರಡನೇದು ಶೀಘ್ರ ಮತ್ತು ಮಿತವ್ಯಯಕಾರಿ ಆಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ನ್ಯಾಯಾಲಯಗಳು ಏನಿರ್ತಾವಲ್ಲ ಆ ನ್ಯಾಯಾಲಯಗಳ ಕಾರ್ಯದ ಮೇಲೆ ಹೊರೆ ಕಡಿಮೆಯನ್ನು ಮಾಡ್ತಾ ಹೋಗ್ತೈತಿ. ಹಾಗಾದರೆ ಈ ಲೋಕ ಅದಾಲತ್ ಯಾವ ಒಂದು ಪ್ರಕರಣಗಳನ್ನ ಕೈ ಎತ್ತಳ್ತದಪ್ಪ ಅಂದ್ರೆ ಈ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಾದಂಥ ವಾಹನ ಅಪಘಾತಗಳು, ಆಕ್ಸಿಡೆಂಟ್ ಇರ್ತಾವಲ್ಲ ಅವು, ಭೂ ಸ್ವಾಧೀನ, ಬ್ಯಾಂಕಿಂಗ್ಗೆ ಸಂಬಂಧಿಸಿದಂಥ ಪ್ರಕರಣ, ವೈವಾಹಿಕ
ವೈವಾಹಿಕ ಹಾಗೂ ಜೀವನಾಂಶ ಮತ್ತು ಕಾರ್ಮಿಕರ ಸಮಸ್ಯೆಗಳು ಈ ಒಂದು ಮೊದಲಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಾ ಹೋಗ್ತೈತಿ. ಅಂದ್ರೆ ಲೋಕ ಅದಾಲತ್ನಲ್ಲಿ ಎಲ್ಲ ಒಂದು ಏನದು ಸಮಸ್ಯೆಗಳನ್ನು ಬಗೆಹರಿಸಲ್ಲ, ಕೆಲವೊಂದು ಪ್ರಕರಣಗಳನ್ನು ಬಗೆಹರಿಸ್ತಾವೆ. ಯಾವ ರೀತಿಯಪ್ಪ ಅಂದ್ರೆ ವಾಹನ ಅಪಘಾತಗಳಾಗಿರ್ತಾವೆ, ಕೆಲವೊಂದು ಕಡೆ ಸರ್ಕಾರ ಏನು ಮಾಡ್ತಾವೆ ಇರ್ತೈತಿ ಭೂ ಸ್ವಾಧೀನವನ್ನು ಪಡ್ಕೊಂಡಿರ್ತೈತಿ, ಜೊತೆಗೆ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂಥ ಪ್ರಕರಣಗಳಿರ್ತವೆ, ಚೆಕ್ ಬೌನ್ಸಿಂಗು ಮತ್ತು ಸಾಲವನ್ನು ಕಟ್ಟದೇ ಇರೋರು, ಈ ರೀತಿಯಾದಂಥ ಬ್ಯಾಂಕಿಂಗಿಗೆ ಸಂಬಂಧಿಸಿದಂಥ ಪ್ರಕರಣಗಳನ್ನ ನೋಡ್ತಾ ಹೋಗ್ತೀವಿ. ವೈವಾಹಿಕ ಹಾಗೂ ಜೀವನಾಂಶದ ಬಗ್ಗೆಯನ್ನು ಇರ್ತಾ ಹೋಗ್ತವೆ ಮತ್ತು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಈ ಒಂದು ಪ್ರಕರಣಗಳನ್ನು ಈ ಒಂದು ಜನತಾ ನ್ಯಾಯಾಲಯ ಬಗೆಹರಿಸ್ತಾ ಹೋಗ್ತೈತಿ. ಈ ನ್ಯಾಯಾಲಯವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚಿತವಾದಂಥ ನ್ಯಾಯಾಲಯವಾಗಿದೆ. ಅಂದರೆ ಈ ಜನತಾ ನ್ಯಾಯಾಲಯ ಯಾವುದರಿಂದ ನಿರ್ಮಾಣ ಆಗ್ತದಪ್ಪ ಅಂದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚಿತವಾಗಿರುವಂಥದ್ದು ಈ ಒಂದು ನ್ಯಾಯಾಲಯ ಆಗ್ತದೆ. ಇದರಲ್ಲಿ ಇಬ್ಬರು ಸಂಧಾನಕಾರರು ಇರ್ತಾ ಹೋಗ್ತಾರೆ. ಯಾವ ಒಂದು ನ್ಯಾಯಾಲಯದೊಳಗೆ ಸಂಧಾನಕಾರರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಜನತಾ ನ್ಯಾಯಾಲಯದೊಳಗೆ ಇಬ್ಬರು ಸಂಧಾನಕಾರರು ಇರ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಲೋಕ ಅದಾಲತ್ದೊಳಗೆ ಹೋಗಿರ್ತಾರೆ, ಆಗ ನೀಡಿದ ತೀರ್ಪು ಮುಗಿಯುತ್ತಾ ಮತ್ತು ಮೇಲ್ಮನವಿ ಏನಾರು ಹಾಕ್ಬೋದಾ ಅಂತ ನೋಡೋದಾದ್ರೆ ಈ ಒಂದು ಲೋಕ ಅದಾಲತ್ತಿನಲ್ಲಿ ತೀರ್ಪು ಏನು ನೀಡಿದಂಥ ತೀರ್ಪು ಅಂತಿಮವಾಗಿರ್ತೈತಿ. ಇದರ ಮೇಲೆ ಏನಪ್ಪ ಮೇಲ್ಮನವಿ ಹೋಗಂಗಲ್ಲ. ಯಾವುದು ಈ ಒಂದು ಲೋಕ ಅದಾಲತ್ತಿನೊಳಗೆ ಏನಾದ್ರು ಬಗೆಹರಿಸ್ಕೊಂಡ್ರಪ್ಪ ಅಂದ್ರೆ ತೀರ್ಪು ಕೊಟ್ಟಪ್ಪ ಅಂದ್ರೆ ಈ ಒಂದು ಲೋಕ ಅದಾಲತ್ದೊಳಗೆ ಮೇಲ್ಮನವಿ ಸಲ್ಲಿಸಂಗಿಲ್ಲ. ಆದರೆ ಬೇರೆ ಒಂದು ನ್ಯಾಯಾಲಯದೊಳಗೆ ಏನಾದರೂ ನಮಗೆ ನ್ಯಾಯವನ್ನು ದೊರಕದೆ ಹೋದ್ರೆ ನಮಗೇನು ಪರಿಣಾಮಕಾರಿ ನ್ಯಾಯ ಬೇಕಪ್ಪ ಮೇಲ್ಮನವಿ ಸಲ್ಲಿಸ್ಬೋದು. ಆದರೆ ಲೋಕ ಅದಾಲತ್ದೊಳಗೆ ನೀಡಿದ ತೀರ್ಪು ಅಂತಿಮ ಆಗಿರ್ತೈತಿ. ಜೊತೆಗೆ ಈ ಒಂದು ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸೋಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಈ ತೀರ್ಪಿಗೆ ಎರಡೂ ಕಡೆಯವರು ಬದ್ಧರಾಗಿರ್ತಾರೆ. ಅಂದರೆ ಈ ಒಂದು ನೀಡಿದ ತೀರ್ಪಿಗೆ ಏನು ಒಬ್ಬರೇ ಬದ್ಧರಾಗಿರೋಂಗಿಲ್ಲ, ಯಾರು ಅಪೋಸಿಟ್ ಪಾರ್ಟಿನೂ ಮತ್ತು ಡಿಪೆಂಡೆಂಟ್ ಪಾರ್ಟಿ ಕೂಡ ಒಪ್ಕೊಂಡಿರ್ತಾರೆ. ಇದು ನೀಡಿದ ತೀರ್ಪು ಸಿವಿಲ್ ನ್ಯಾಯಾಲಯ ನೀಡಿದ ತೀರ್ಪಿನಷ್ಟೇ ಮಾನ್ಯತೆ ಪಡೆದೈತೆ. ಅಂದರೆ ಈ ಲೋಕ ಅದಾಲತ್ ಏನು ತೀರ್ಮಾನ ಮಾಡಿರ್ತೈತೆ, ತೀರ್ಪು ಕೊಟ್ಟಿರ್ತೈತಲ್ಲ, ಈ ಒಂದು ತೀರ್ಪು ಯಾವುದಕ್ಕೆ ಸಮ ಅಂದ್ರೆ ಸಿವಿಲ್ ನ್ಯಾಯಾಲಯ ನೀಡಿದಂಥ ತೀರ್ಪಿನಷ್ಟೇ ಈ ಒಂದು ಲೋಕ ಅದಾಲತ್ ನೀಡಿದ ತೀರ್ಪು ಸಮನಾಗಿರ್ತಾ ಹೋಗ್ತೈತೆ ಅನ್ನೋದನ್ನು ಈ ಒಂದು ಲೋಕ ಅದಾಲತ್ ಹೇಳ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಇದಿಷ್ಟೇನಪ್ಪ ಅಂದ್ರೆ ಈ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಬಗ್ಗೆ ರಚನೆ, ಆ ಒಂದು ಕಾರ್ಯವನ್ನು ನೋಡ್ತಾ ಹೋದ್ವಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಈ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಬಂತಪ್ಪ ಅಂದ್ರೆ ಜನವರಿ 28, 1950 ಬರ್ತಾ ಹೋಗ್ತೈತಿ. ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ 5 ನೋಡ್ತಾ ಹೋಗ್ತೀವಿ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್, ಇದು ಕೂಡ ಹೇಳ್ಕೊಟ್ಟಿದ್ದೆ ಏನು, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್. ಎಚ್ ಅಂದ್ರೆ ಎಬಿಯಸ್ ಕಾರ್ಪಸ್, ಎಮ್ ಅಂದರೆ ಮ್ಯಾಂಡಮಸ್, ಪಿ ಅಂದರೆ ಪ್ರೊಹಿಬಿಷನ್, ಸಿ ಅಂದರೆ ಸಸ್ಯೂರಿ, ಸಿ ಅಂದರೆ ಕೋವನೆಂಟು. ಅಪರಾಧ ನ್ಯಾಯಾಲಯ ಯಾವ ಬರ್ತಾ ಹೋಗ್ತೈತಪ್ಪ ಅಂದ್ರೆ ಏಪ್ರಿಲ್ 1, 1974 ಬರ್ತಾ ಹೋಗ್ತೈತಿ. ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳಹಂತದ ನ್ಯಾಯಾಲಯ ಅಂದರೆ ಯಾವುದಪ್ಪ ಅಂದ್ರೆ ತಹಶೀಲ್ದಾರ್ ನ್ಯಾಯಾಲಯ. ತಹಶೀಲ್ದಾರ್ ಮೇಲೆ ಉಪವಿಭಾಗಾಧಿಕಾರಿ ಮೇಲೆ ಯಾರು ಜಿಲ್ಲಾ ನ್ಯಾಯಾಲಯ ಮೇಲೆ ಆಯುಕ್ತರಾಗಿ ಮೇಲೆ ಕಂದಾಯ ಮಂಡಳಿ. ಈ ರೀತಿಯಾದ ಕಂದಾಯ ನ್ಯಾಯಾಲಯಗಳು ನೋಡ್ತಾ ಹೋಗ್ತೀವಿ. ಈಗ ಈ ಒಂದು ತರಗತಿ ಇಷ್ಟ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.